ಇಂದು 9ನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿ 3ನೇ ಗದ್ಯಪಾಠ ಇದೆ. ಎಸ್ ಸ್ವಾಮಿ ವಿವೇಕಾನಂದ ಅಂತ ಅದರ ಒಂದು ಕನ್ನಡದಲ್ಲಿ ಸಾರಾಂಶವನ್ನು ತಿಳ್ಕೊಳ್ಳೋಣ. ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಬೇಕು. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಸ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ, ಇದರಿಂದ ಮುಂದಿನ ವಿಡಿಯೋಗಳನ್ನು ತಪ್ಪದೇ ತಾವುಗಳು ಪಡಿತೀರಿ. ವಿದ್ಯಾರ್ಥಿಗಳೇ, 9ನೇ ತರಗತಿಯವರಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಕನ್ನಡ, ಇಂಗ್ಲಿಷ್, ಹಿಂದಿ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ ಎಲ್ಲ ಪಾಠಗಳ ನೋಟ್ಸ್, ಕ್ವಶನ್ ಆನ್ಸರ್ಸ್ ಜೊತೆಗೆ ನಿಮ್ಮ FA SA ಎಕ್ಸಾಮ್ ಕ್ವಶನ್ ಪೇಪರ್ಸ್ಗಳನ್ನು ಸಹಿತನೂ ಕೂಡ ಮಾಡೆಲ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸಿಗ್ತವೆ. ಅದಕ್ಕೋಸ್ಕರ ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಜೆಸ್ಟ್ ಮಾಡಿದ್ದೀನಿ, ತಾವೆಲ್ಲರೂ ಕೂಡ ಹೋಗಿ ನೋಡಿ ಅಂತ ಹೇಳ್ತಾ ಸ್ವಾಮಿ ವಿವೇಕಾನಂದ ಪಾಠದ ಕನ್ನಡದ ಸಾರಾಂಶ ತಿಳಿಯೋಣ. ಸ್ವಾಮಿ ವಿವೇಕಾನಂದ ಪಾಠದ ಲೇಖಕರು ಡಾಕ್ಟರ್ ಜಗದೀಶ್ ಚಂದ್ರವರು. ಈ ಪಾಠದಲ್ಲಿ ಅವರು ಸ್ವಾಮಿ ವಿವೇಕಾನಂದರವರ ಮೌಲ್ಯಗಳು ಹಾಗೂ ಜೀವನ ಚರಿತ್ರೆಗಳನ್ನು ಪ್ರಸ್ತುತಪಡಿಸಿದ್ದಾರೆ. ಈ ಪಾಠದಿಂದ ವಿದ್ಯಾರ್ಥಿಗಳು ಸ್ವಾಮಿ ವಿವೇಕಾನಂದರವರ ಜೀವನದಲ್ಲಿ ಆದ ಮೌಲ್ಯಗಳಿಂದ ಪ್ರೇರಿತರಾಗುತ್ತಾರೆ. ಭಾರತೀಯ ಜನರ ಮನದಲ್ಲಿ ಸ್ವಾಮಿ ವಿವೇಕಾನಂದರವರ ಹೆಸರು ಸದಾ ಶಾಶ್ವತವಾಗಿರುತ್ತದೆ. ಇವರು ದೇಶ ವಿದೇಶಗಳಲ್ಲಿ ರಾಮಕೃಷ್ಣ ಪರಮಹಂಸರವರ ಸಂದೇಶಗಳನ್ನು ಪ್ರಚಾರ ಮಾಡಿದರು. ಇವರ ಜನನ 12 ಜನವರಿ 1863ರಂದು ಕಲಕತ್ತಾ ನಗರದಲ್ಲಿ ಜನಿಸಿದರು. ಇವರ ಬಾಲ್ಯದ ಹೆಸರು ನರೇಂದ್ರ ಆಗಿದ್ದು ವಿಶ್ವನಾಥ ದತ್ತ ಅವರ ತಂದೆಯವರಾಗಿದ್ದರು. ಇವರ ತಾಯಿ ಹೆಸರು ಭುವನೇಶ್ವರಿ. ಇವರು ಧಾರ್ಮಿಕ ಸ್ವಭಾವದ ಮಹಿಳೆಯಾಗಿದ್ದರು. ಸ್ವಾಮಿ ವಿವೇಕಾನಂದರವರ ತಂದೆ ತಾಯಂದಿರು ನರೇಂದ್ರರವರಿಗೆ ಜೀವನದಲ್ಲಿ ಶಿಸ್ತಿನಿಂದ ಬದುಕಲು ಕಲಿಸಿದ್ದರು. ನರೇಂದ್ರರವರು ಬಾಲ್ಯದಲ್ಲಿ ವಿದ್ಯಾಭ್ಯಾಸದಲ್ಲಿ ಮೇಧಾವಿಯಾಗಿದ್ದರು. ಇವರು ತರಗತಿಯ ವಿದ್ಯಾಭ್ಯಾಸದಲ್ಲಿ ಮೊದಲ ಸ್ಥಾನ ಪಡೆಯುತ್ತಿದ್ದರು. ನರೇಂದ್ರರವರು ಮ್ಯಾಟ್ರಿಕ್ ಪದವಿಯನ್ನು ಗಳಿಸಿದರು. ಇವರು ಕಾನೂನಿನ ಬಗ್ಗೆಯೂ ಸಹ ವಿದ್ಯಾಭ್ಯಾಸ ಮಾಡಿದ್ದರು. ನರೇಂದ್ರರವರು ಅಧ್ಯಯನ ಕಾಲದಲ್ಲಿ ಭಾಷಣ ನೀಡುವುದರಲ್ಲಿ ಆಸಕ್ತಿ ವಹಿಸುತ್ತಿದ್ದರು. ಅವರು ವಿಚಾರಗಳ ವಿನಿಮಯವನ್ನು ಸಹ ಮಾಡುತ್ತಿದ್ದರು. ಇದೇ ಕಾರಣದಿಂದ ಅವರು ತಮ್ಮ ಕಾಲೇಜಿನಲ್ಲಿ ಭಾಷಣ ಮಾಡುವ ಸಮಿತಿಯನ್ನು ಸ್ಥಾಪಿಸಿದ್ದರು. ಅವರು ಹಲವಾರು ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದರು. ನರೇಂದ್ರರವರಿಗೆ ಸಂಗೀತದಲ್ಲಿ ಆಸಕ್ತಿ ಇತ್ತು. ಜೊತೆಯಲ್ಲಿ ಇವರು ಕುಸ್ತಿ, ಕುದುರೆ ಸವಾರಿ, ಈಜು ಹಾಗೂ ಓಟಗಳಲ್ಲಿ ಸಹ ಆಸಕ್ತಿ ವಹಿಸುತ್ತಿದ್ದರು. ಅವರು ವ್ಯಾಯಾಮ ಮಾಡುವುದನ್ನು ತುಂಬ ಇಷ್ಟಪಡುತ್ತಿದ್ದರು. ಆಟೋಟದ ಸ್ಪರ್ಧೆಗಳಲ್ಲೂ ಭಾಗವಹಿಸುತ್ತಿದ್ದರು. ಆಗಾಗ ನರೇಂದ್ರರವರು ಧಾರ್ಮಿಕ ವಿಚಾರಗಳಲ್ಲಿ ತುಂಬ ಮಗ್ನರಾಗಿರುತ್ತಿದ್ದರು. ಅವರು ಪಾಶ್ಚಾತ್ಯ ದೇಶಗಳ ತತ್ವಜ್ಞಾನವನ್ನು ಅಧ್ಯಯನ ಮಾಡಿದ್ದರು. ನರೇಂದ್ರರವರು ಜೀವನ, ಮರಣ ಮತ್ತು ಪರಮಾತ್ಮರ ಅಸ್ತಿತ್ವದ ಬಗ್ಗೆ ಆಗಾಗ ಯೋಚಿಸುತ್ತಿದ್ದರು. ನರೇಂದ್ರರವರ ಗುರುಗಳ ಹೆಸರು ರಾಮಕೃಷ್ಣ ಪರಮಹಂಸ ಆಗಿತ್ತು. ಇವರು ಕಲಕತ್ತಾ ಕಾಳಿ ಮಂದಿರದ ಅರ್ಚಕರಾಗಿದ್ದರು. 31 ಮೇ 1893ನೇ ಇಸ್ವಿಯಲ್ಲಿ ಸ್ವಾಮಿ ವಿವೇಕಾನಂದರವರು ಭಾರತೀಯ ಜೀವನ ದರ್ಶನ ಹಾಗೂ ತತ್ವಜ್ಞಾನ ವಿಷಯದ ಬಗ್ಗೆ ಭಾಷಣ ಮಾಡಲು ಅಮೆರಿಕಾಗೆ ಹೋದರು. ಶಿಕಾಗೋ ನಗರದಲ್ಲಿ ವಿವೇಕಾನಂದರವರ ಭಾಷಣ ಆಲಿಸಿ ಜನರು ಅದರಲ್ಲಿಯೇ ಮಗ್ನರಾದರು. ಅವರ ಭಾಷಣ ಪ್ರಭಾವಶಾಲಿ ಮತ್ತು ಹೃದಯವನ್ನು ಮುಟ್ಟುವಂತೆ ಇತ್ತು. ಇವರು ಇಂಗ್ಲೆಂಡ್ ಮತ್ತು ಅಮೆರಿಕಾದ ಜನರಿಗೆ ತಾಳ್ಮೆ ಹಾಗೂ ತ್ಯಾಗ ಇದರ ಮಹತ್ವವನ್ನು ತಿಳಿಸಿಕೊಟ್ಟರು. ಸ್ವಾಮಿ ವಿವೇಕಾನಂದರು ಭಾರತೀಯ ನಾಗರಿಕತೆ ಮತ್ತು ಸಂಸ್ಕೃತಿಯನ್ನು ಕುರಿತು ಅವರು ಹಲವಾರು ಭಾಷಣ ಮಾಡಿದರು. ವಿವೇಕಾನಂದರು ಇಂಗ್ಲೆಂಡ್ ಮತ್ತು ಸ್ವಿಟ್ಜರ್ಲ್ಯಾಂಡ್ಗೂ ಸಹ ಹೋಗಿದ್ದರು ಹಾಗೂ ಅವರು ಅಲ್ಲಿ ಸತ್ಯ ಮತ್ತು ಧರ್ಮದ ಪ್ರಚಾರ ಮಾಡಿ ಭಾರತದ ಪ್ರತಿಷ್ಠೆಯನ್ನು ಶಿಖರದ ಮೇಲೆವರೆಗೆ ತಲುಪಿಸಿದರು. ಹಲವಾರು ವಿದೇಶಿ ಜನರು ಸ್ವಾಮಿ ವಿವೇಕಾನಂದರವರ ಶಿಷ್ಯರಾಗಿದ್ದರು. ಅವರಲ್ಲಿ ಪ್ರಮುಖರಾದವರು ಕುಮಾರಿ ಮಾರ್ಗರೆಟ್ ಎಲಿಜಬೆತ್. ಇವರು ಸ್ವಾಮಿ ಅವರ ಅನುಯಾಯಿಯಾಗಿ ಸಿಸ್ಟರ್ ನಿವೇದಿತಾ ಹೆಸರಿನಲ್ಲಿ ಖ್ಯಾತರಾದರು. ಸ್ವಾಮಿ ವಿವೇಕಾನಂದರವರು ವಿದೇಶದಿಂದ ಮರಳಿ ಬಂದಾಗ ಭಾರತೀಯರು ಅವರನ್ನು ಬಹಳ ಉತ್ಸಾಹದಿಂದ ಸ್ವಾಗತಿಸಿದರು. ಅವರು ಭಾರತದಲ್ಲೂ ಸಹ ಪ್ರಯಾಣವನ್ನು ಮಾಡಿ ಭಾರತದ ಸಂಸ್ಕೃತಿ ಹಾಗೂ ತತ್ವಜ್ಞಾನವನ್ನು ಪ್ರಚಾರ ಮಾಡಿದರು ಹಾಗೂ ಮೂಢನಂಬಿಕೆಯನ್ನು ಹೋಗಲಾಡಿಸಲು ಜನರ ಮನತಟ್ಟುವಂತೆ ಹೇಳಿದರು. ಸ್ವಾಮಿ ವಿವೇಕಾನಂದರು ಭಾರತೀಯ ಸಮಾಜದಲ್ಲಿ ಬಡವರ ಸ್ಥಿತಿಯನ್ನು ನೋಡಿ ಇತರೆ ಜನರಿಗೆ ಸಮಾಜ ಸೇವೆ ಮಾಡಲು ಪ್ರೋತ್ಸಾಹಿಸಿದರು. ಸ್ವಾಮಿ ವಿವೇಕಾನಂದರವರು ಸಮಾಜ ಸೇವೆ ಮಾಡುವುದು ದೇವರ ನಿಜವಾದ ಸೇವೆ ಎಂದು ಹೇಳಿದರು. ಶ್ರೀಮಂತರಿಗೆ ಅವರು ಬಡವರ ಸ್ಥಿತಿಯನ್ನು ಸುಧಾರಿಸಲು ಕರೆಕೊಟ್ಟರು
ರೋಗಿಷ್ಠರಿಗೆ ಔಷಧಿ ವ್ಯವಸ್ಥೆ ಮಾಡಲು ಹೇಳಿದರು. 1847ನೇ ಇಸ್ವಿಯಲ್ಲಿ ಪ್ಲೇಗ ಮತ್ತು ಬರಗಾಲದ ವಿಕೋಪದಿಂದ ಬಳಲುತ್ತಿರುವ ಬಡ ಜನರಿಗೆ ತಾವೇ ಸಹಾಯ ಮಾಡಿದರು. ಸೇವಾ ಮನೋಭಾವ ವಿವೇಕಾನಂದರವರ ಮನಸ್ಸಲ್ಲಿತ್ತು. ಆದುದರಿಂದ ಅವರು ಕಲ್ಕತ್ತಾದಲ್ಲಿ ರಾಮಕೃಷ್ಣ ಮಿಷನ್ ಸಂಸ್ಥೆಯನ್ನು ಸ್ಥಾಪಿಸಿದರು. ಕ್ರಮೇಣ ಈ ಸಂಸ್ಥೆಯ ಕಾರ್ಯಕ್ಷೇತ್ರ ಹೆಚ್ಚುತ್ತಿತ್ತು. ಈ ಸಂಸ್ಥೆಯ ಉದ್ದೇಶವೆಂದರೆ ಅಂಗವಿಕಲರು, ಅನಕ್ಷರಸ್ಥರು, ಅಸ್ಪೃಶ್ಯತೆಗೆ ಒಳಪಟ್ಟಿರುವವರು ಹಾಗೂ ಹಸಿವಿನಿಂದ ನರಳುತ್ತಿರುವವರ ಜನಸೇವೆ ಮಾಡುವುದು ಈ ಸಂಸ್ಥೆಯ ಮುಖ್ಯ ಉದ್ದೇಶ ಆಗಿತ್ತು. ಸ್ವಾಮಿ ವಿವೇಕಾನಂದರು ಭಾರತೀಯ ಸಮಾಜದಲ್ಲಿ ಅಸ್ತಿತ್ವದಲ್ಲಿ ಇದ್ದ ಕೆಟ್ಟ ಪದ್ಧತಿಗೆ, ಉದಾಹರಣೆಗೆ ಅಜ್ಞಾನತೆ, ಮೂಢನಂಬಿಕೆ, ಅನಕ್ಷರತೆ, ವಿದೇಶಿಯರ ಅನುಕರಣೆ, ಗುಲಾಮಗಿರಿ ಹಾಗೂ ಜನರ ದೌರ್ಬಲ್ಯ ಮುಂತಾದ ವಿಷಯಗಳ ಭಾಷಣ ಮಾಡಿ ಅವುಗಳ ಕೆಟ್ಟ ಪ್ರಭಾವವನ್ನು ಜನರಿಗೆ ಅರಿವು ಮಾಡಿದರು. ಅವರು ಜನರ ಮನಸ್ಸಿನಿಂದ ಕೀಳು ಭಾವನೆಯನ್ನ ಹೋಗಲಾಡಿಸಿದರು. ವಿವೇಕಾನಂದರು ಭಾಷಣದಲ್ಲಿ ಈ ರೀತಿ ಹೇಳಿದರು: ಪ್ರೀತಿಯ ದೇಶದ ಜನರೇ, ನೀವೆಲ್ಲರೂ ವೀರಶೂರರು ಆಗಬೇಕು ಹಾಗೂ ಹೆಮ್ಮೆಯಿಂದ ಹೇಳಿ, ನಾವು ಭಾರತೀಯರು, ಅನಕ್ಷರ ಭಾರತೀಯರು, ನಿರ್ಧನ ಭಾರತೀಯರು, ಮೇಲು ಜಾತಿಯ ಭಾರತೀಯರು, ಕೀಳು ಜಾತಿಯ ಭಾರತೀಯರು, ಇವರೆಲ್ಲರೂ ನನ್ನ ಸಹೋದರರು. ಅವರಿಗೆ ಗೌರವ ಕೊಡುವುದೇ ನನ್ನ ಪ್ರತಿಷ್ಠೆಯಾಗಿದೆ. 4 ಜುಲೈ 1902ನೇ ಇಸ್ವಿಯಲ್ಲಿ ಸ್ವಾಮಿ ವಿವೇಕಾನಂದರು ನಿಧನರಾದರು. ವಿವೇಕಾನಂದರು ಭಾರತದ ಜನರ ಮನದಲ್ಲಿ ಸದಾಕಾಲ ಶಾಶ್ವತವಾಗಿ ಇರ್ತಾರೆ. ಅವರು ನೀಡಿರುವ ಸಂದೇಶಗಳು ಅಮರವಾಗಿರುತ್ತದೆ ಅಂತಕ್ಕಂಥದ್ದು ಸ್ವಾಮಿ ವಿವೇಕಾನಂದ ಪಾಠದ ಕನ್ನಡದಲ್ಲಿರ್ತಕ್ಕಂಥ ಸಾರಾಂಶವನ್ನು ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಈ ಪಾಠದ ಪ್ರಶ್ನೋತ್ತರವನ್ನು ಆಲ್ರೆಡಿ ನಾವು ಅಪ್ಲೋಡ್ಗಳನ್ನು ಮಾಡಿದ್ದೀವಿ. ಅದು ಕೂಡ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 9ನೇ ತರಗತಿ ಹಿಂದಿ ಪ್ರಶ್ನೋತ್ತರ ಅಂತ ಒಂದು ಪ್ಲೇಲಿಸ್ಟ್ ಲಿಂಕಲ್ಲಿ ಸಜೆಸ್ಟ್ ಆಗುತ್ತೆ. ನಮಗೆ ವಿಡಿಯೋ ಹೇಗೆ ಅನಿಸಿತು ಅನ್ನೋದನ್ನು ತಾವು ಲೈಕ್ ಮಾಡೋದ್ರ ಜೊತೆಗೆ ನಮಗೆ ಅದನ್ನು ತಿಳಿಸ್ಕೊಡ್ಬೇಕು. ನೀವೆಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ ಹಾಕ್ತಾ ಇದ್ದೀವಿ, ಇಂಗ್ಲೀಷ್ ಇದೆ, ವಿಜ್ಞಾನ, ಸಮಾಜ ವಿಜ್ಞಾನ, ಇವೆಲ್ಲ ಪಾಠಗಳ ನೋಟ್ಸ್, ಕ್ವಶನ್ ಆನ್ಸರ್ಸ್, ನಿಮ್ಮ FA SA ಎಕ್ಸಾಮ್ ಕ್ವಶನ್ ಪೇಪರ್ಸ್ಗಳಂತಲೂ ಕೂಡ ತುಂಬಾ ಹಾಕಿದ್ದಾರೆ. ಎಲ್ಲ ಒಂದು ಪ್ಲೇಲಿಸ್ಟ್ಗಳ ಹೋಗಿ ಭೇಟಿ ಕೊಡಿ. ಫೇಸ್ಬುಕ್ ಪೇಜ್ ಇದೆ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ತಾವುಗಳು ಲೈಕ್ ಮಾಡಬೇಕು, ಫಾಲೋ ಮಾಡಬೇಕು. ಇನ್ಸ್ಟಾ ID ಇದೆ ಸ್ಟಡಿ ವಿತ್ ಪರಶುರಾಮ್ ಅಂತ, ಅದನ್ನು ಕೂಡ ತಾವುಗಳು ಫಾಲೋ ಆಗಿ. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ವಿದ್ಯಾರ್ಥಿಗಳೇ, ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಕೊಟ್ಟಿದ್ದೀನಿ. ಅದನ್ನು ಕೂಡ ಒತ್ತೋದ್ರ ಮೂಲಕ ನಮ್ಮ ಟೆಲಿಗ್ರಾಮನ್ನು ಜಾಯ್ನ್ ಆಗಿ. ನಾನು